ಸಂವಿಧಾನ ದಿನ ಆಚರಣೆಯ ಸಮಾರಂಭ. ಈ ದಿನ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್, ಪಟ್ಟಣ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ರಾಯಬಾಗ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಬು ಜಗಜೀವನರಾಮ ಸಭಾಭವನದಲ್ಲಿ ಸಂವಿಧಾನ ದಿನ ಆಚರಣೆಯ ಸಮಾರಂಭ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಪರಶುರಾಮ ಗುಡೋಡಗಿ ಅವರು ಮಾತನಾಡಿ, ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಲೇ ರಚನೆಯಾಗಿರುವಂತದ್ದು. ಅಂಬೇಡ್ಕರ್ ಅವರ ಪಾತ್ರ ಸಂವಿಧಾನದ ಅಗಾಧವಾದದ್ದು ಎಂದರು. ಕಾರ್ಯಕ್ರಮ ನಡೀತಾ ಇರುವುದು ಇದೇ ಮೊದಲ ಸಲ ಮುಂಚಿತ ಬಂದಿದೆ. ಆ ಒಂದು ಕಾರ್ಯಕ್ರಮ ಈ ರೀತಿ ನಡೀತಾ ಇದೆ ಅಂತಂದ್ರೆ ಅದರ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಒಳ್ಳೆ ಅಧಿಕಾರಿಗಳಾಗಿರ್ತಕ್ಕಂಥ ವಿಠಲ್ ಚಂದ್ರಗಿ ಸರ್ ಅವರಿಗೆ ಸಲ್ಲಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀಬೇಕು ನಮ್ಮ ತಾಲೂಕಿನೊಳಗೆ ಅನ್ನುವಂತ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಬಹಳಷ್ಟು ಮಾತಾಡೋದಿಲ್ಲ. ಸರ್ ಹೇಳಿದ್ರು ಒಂದು 20 ನಿಮಿಷ ಮಾತಾಡ್ತೀರೇನ್ರಿ ಅಂತ. ಯಾಕಂತಂದ್ರೆ ವೇದಿಕೆ ಮ್ಯಾಲ ಮೈಕ್ ಕೊಟ್ಟು ಭಾಷಣ ಮಾಡಕ್ ನಿಲ್ಸು ಅಂತಂದ್ರೆ ಅವರಾಗ ಮಾಸ್ತರ್ಗಳು ನಿಲ್ಸಿದ್ರೆ ಮುಗಿದೋಗ್ಬೋದು. ಅದಕ್ಕೆ ನಾನು ಬಹಳ ಸಮಯವನ್ನು ತೆಗೆದುಕೊಳ್ಳಾರ್ದ ನನ್ನ ಒಂದು ವಿಚಾರಗಳನ್ನ ಈಗಾಗಲೇ ವೇದಿಕೆಯ ಮೇಲೆ ಆಶೀರ್ವಾದಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಚಂದ್ರಗಿ ಸರ್ ಅವರು ಬಹಳ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ನಮ್ಮ ದೇಶ ಹೆಮ್ಮೆ ಪಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮೊದಲು ಈ ಸಂವಿಧಾನ ರಚನಾ ಸಭೆ ಅಂಗೀಕರಿಸಿದಂತಹ ದಿನವನ್ನ ಮೊದಲಿನಿಂದಲೂ ಆಚರಣೆ ಮಾಡ್ತಾ ಇದ್ರು. ಆದ್ರೆ ಅದಕ್ಕೊಂದು ಹೆಸರು ಬೇರೆ ಕೊಟ್ಟಿದ್ರು. ಸರ್ ಹೇಳಿದ್ರು ಅದನ್ನ ಲಾ ಡೇ ಅಥವಾ ಕಾನೂನು ದಿವಸ ಅಂತ ಹೇಳಿ ಕರೀತಾ ಇದ್ರು. 2015 ಈಗಿನ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿ ಅವರು ಸಂವಿಧಾನ ಕೇವಲ ನ್ಯಾಯಾಲಯಗಳಿಗೆ ಸೀಮಿತವಾಗಬಾರದು, ಅದು ನಮ್ಮ ಜೀವನ, ನಮ್ಮ ಸಂಸ್ಕಾರಗಳು, ನಮ್ಮ ಭಾವನೆಗಳಿಗೆ ನವ ಚೈತನ್ಯವನ್ನು ತುಂಬುವಂತಹ ಶಕ್ತಿ ಭಾರತದ ಸಂವಿಧಾನಕ್ಕೆ ಇರೋದ್ರಿಂದ ಅದನ್ನ ಜನಸಾಮಾನ್ಯರ ಒಂದು ಹೃದಯ ಸ್ಪರ್ಶಿಸುವವರೆಗೂ ನಾವೆಲ್ಲರೂ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಉದ್ದೇಶದಿಂದ ಇದನ್ನ 2015 ನವೆಂಬರ್ 26ರಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಸಂವಿಧಾನ ದಿವಸ ಅಂತ ಹೇಳಿ ಕರೀತಕ್ಕಂತಹ ಒಂದು ಪದ್ಧತಿಗೆ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಅಂತಹ ಒಂದು ದಿನವನ್ನ ಯಾಕೆ ಆಚರಣೆ ಮಾಡಬೇಕು ಅಂತಂದ್ರೆ ಸಂವಿಧಾನವು ದೇಶದ ಪ್ರತಿ ಪ್ರಜೆಯ ಒಂದು ಸ್ವಾಭಿಮಾನದ ಸಂಕೇತ. ಅಂತ ಒಂದು ಸಂವಿಧಾನವನ್ನ ಅದರ ಅರಿವು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಬೇಕು ಅಂತ ಅನ್ನೋದು ಈ ದಿನದ ಆಚರಣೆಯ ಉದ್ದೇಶವಾಗಿದೆ. ನಮ್ಮ ಸಂವಿಧಾನ ಹೆಂಗ ರಚನೆ ಆಯ್ತು ಅನ್ನೋದ್ರ ಬಗ್ಗೆ ಬಹಳಷ್ಟು ತಾವೆಲ್ಲ ಕೇಳಿದ್ರಿ. ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಚಂದ್ರಗಿ ಸರ್ ಅವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ. ಆದ್ರೂ ಕೂಡ ವಿದ್ಯಾರ್ಥಿಗಳೇ, ನೀವೆಲ್ಲ ನಮ್ಗಿಂತ ಡಿಸಿಪ್ಲಿನ್ ಇರ್ಬೇಕು. ಯಾಕಂತ ನಿಮ್ಗೆಲ್ಲ ಏನೇನೋ ತೊಡಿಸಾರಲ್ಲ, ಸುಮ್ ಕೊಡ್ತಿರಲ್ಲ. ಇದರ ಒಂದು ಈ ಹೆಂಗೆ ಬೆಳೆದು ಬಂತು ಸರ್ ಹೇಳಿದ್ರು. ಸುಮಾರು 500ಕ್ಕೂ ಹೆಚ್ಚು ಸಂಸ್ಥಾನಿಕರಿಂದ ಕೂಡಿರ್ತಕ್ಕಂಥ ಈ ದೇಶ ಹೆಂಗ್ ನಡೀತದ ಮುಂದೆ ಅನ್ನುವಂತ ಒಂದು ಪ್ರಶ್ನೆ ಆಗಿತ್ತು. ಆದ್ರೆ ಅದಕ್ಕೆ ಗಟ್ಟ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಭಾರತೀಯರು ಮಾಡಿದ್ದಾರೆ, ನಮ್ಮ ಭಾರತದ ಆಗಿನ ಸಮಯದ ನಾಯಕರು ಮಾಡಿದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಮಗೆ 1939, 45 ಆ ಅವಧಿಯೊಳಗೆ 2ನೇ ಮಹಾಯುದ್ಧ ನಡೀತಾ ಇತ್ತು. ಆ ಅವಧಿಯೊಳಗೆ ಇಂಗ್ಲೆಂಡಿನ ಪ್ರಧಾನ ಮಂತ್ರಿಗಳಾಗಿದ್ದವರು ವಿನ್ಸ್ಟನ್ ಚರ್ಚಿಲ್. ಬಹುಶಃ 1945ರಲ್ಲಿ ಇಂಗ್ಲೆಂಡ್ ನೊಳಗೆ ರಾಜಕೀಯ ಬದಲಾವಣೆ ಆಗದೆ ಹೋಗಿದ್ರೆ ಚರ್ಚಿಲ್ ಬಹಳ ಮಣ್ಣ ಮನುಷ್ಯ ಇದ್ರಿ ಸರ್. ಮುಂದೆ ಕೆಲವು ದಿವಸಗಳವರೆಗೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾ ಇರಲಿಲ್ಲ ಏನು ಅಂತ ಅನಿಸ್ತದೆ. 45ರಲ್ಲಿ ಚುನಾವಣೆಗಳು ನಡೆದು ಚರ್ಚಿಲ್ ಅವರ ಆ ಒಂದು ಕನ್ಸರ್ವೇಟಿವ್ ಪಕ್ಷ ಸೋಲನ್ನು ಭವಿಸ್ತದ. ಆ ಸಂದರ್ಭದಲ್ಲಿ ಚುನಾವಣೆಯೊಳಗೆ ಗೆದ್ದಂತಹ ಪಕ್ಷ ಯಾವುದು ಅಂತ ಕೇಳಿದ್ರೆ ಲೇಬರ್ ಪಕ್ಷ. ಆ ಪಕ್ಷದ ನಾಯಕ ಕ್ಲೆಮೆಂಟ್ ಆಟ್ಲಿ ಅಂತಕ್ಕಂಥವ ಇಂಗ್ಲೆಂಡಿನ ಪ್ರಧಾನ ಮಂತ್ರಿ. ಅವ್ರು ಹೇಳಿದ್ರು ಮೊದಲು ಪಾರ್ಲಿಮೆಂಟ್ ಭಾಷಣ ಮಾಡುವಾಗ ಭಾರತೀಯರ ಎಲ್ಲಾ ಬೇಡಿಕೆಗಳಿಗೆ ನಮ್ಮ ಸರ್ಕಾರ ಸಕಾರಾತ್ಮಕವಾಗಿ ಮತ್ತು ಸಕಾಲಿಕವಾಗಿ ಸ್ಪಂದಿಸ್ತದೆ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟ. ಆ ಭರವಸೆಯಂತೆ ನಡ್ಕೊಂಡ. ಸರ್ ಹೇಳಿದ ಹಾಗೆ 1946 ಮಾರ್ಚ್ ತಿಂಗಳೊಳಗೆ ಭಾರತಕ್ಕೆ ಒಂದು ನಿಯೋಗ ಬಂತು. ಮೊದಲೆಲ್ಲ ಬಂದಿತ್ತು, ಆದ್ರೆ ಈ ನಿಯೋಗ ಕ್ಯಾಬಿನೆಟ್ ನಿಯೋಗ ಅಂತ ಹೇಳ್ತಾರೆ. 3 ಜನ ಮಂತ್ರಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ನಿಯೋಗ ಭಾರತಕ್ಕೆ ಬಂದ. ಇಲ್ಲಿನ ನಾಯಕರ ಎಲ್ಲ ಅಹವಾಲುಗಳನ್ನ ಕೇಳಿ ಮತ್ತು ವಾಪಸ್ 2 ತಿಂಗಳೊಳಗೆ ಹೋಗಿ ಬ್ರಿಟಿಷ್ ಸರ್ಕಾರದ ಮುಂದೆ ತನ್ನ ಶಿಫಾರಸುಗಳನ್ನು ನೀಡುತ್ತದೆ.
ಅದರಲ್ಲಿ ಮುಖ್ಯವಾದಂತಹ ಶಿಫಾರಸು ಏನಾಗಿತ್ತು ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಡೊಮಿನಿಯನ್ಗಳನ್ನ ಸ್ಥಾಪಿಸಬೇಕು, ಜೊತೆಗೆ ಪರೋಕ್ಷ ಚುನಾವಣೆಯ ಮುಖಾಂತರ ತಕ್ಷಣವೇ ಸಂವಿಧಾನ ರಚನಾ ಸಭೆಯನ್ನು ಅಸ್ತಿತ್ವಕ್ಕೆ ತರಬೇಕು ಅನ್ನುವಂತಹ ಒಂದು ಶಿಫಾರಸನ್ನು ಕೂಡ ಯಾವುದು ಮಾಡ್ತದ ಅಂತಂದ್ರೆ ಆ ಒಂದು ಕ್ಯಾಬಿನೆಟ್ ನಿಯೋಗ ಮಾಡಿತು ಅನ್ನೋದನ್ನ ನಾವೆಲ್ಲ ಗಮನಿಸಬೇಕು. ಅದಕ್ಕೆ ಅನುಗುಣವಾಗಿ ನಮ್ಮ ಸಂವಿಧಾನ ರಚನಾ ಸಭೆಗೆ 1946 ಜುಲೈ ತಿಂಗಳೊಳಗೆ ಚುನಾವಣೆ ನಡೀತಾವ. ಚುನಾವಣೆ ಒಳಗೆ ಸರ್ ಹೇಳಿದ ಹಾಗೆ ಅವಿಭಜಿತ ಭಾರತದಿಂದ 389 ಜನ ಸದಸ್ಯರು ಆಯ್ಕೆ ಆಗ್ತಾರೆ. ಎರಡು ರೀತಿಯ ಸದಸ್ಯರು ಇರ್ತಾರೆ, ಒಂದು ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳು, ಇನ್ನೊಂದು ದೇಶೀಯ ಸಂಸ್ಥಾನಗಳು ಅಂತೇಳಿ. ಆ ಎರಡರ ಪ್ರತಿನಿಧಿಗಳನ್ನೆಲ್ಲ ಕೂಡಿಸಿ ಒಂದು ಸಂವಿಧಾನ ರಚನಾ ಸಭೆ ಅಧಿಕೃತವಾಗಿ ಕಾರ್ಯಾರಂಭ ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ 1946 ಡಿಸೆಂಬರ್ 9ರಂದು ಈಗಿನ ಹಳೆಯ ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲ್ನೊಳಗೆ ಅದರ ಒಂದು ಆಯೋಜನೆ ಪ್ರಾರಂಭ ಆಯಿತು. ಮುಂದೆ ಅದರ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ, ಪೂರ್ಣಕಾಲಿಕ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾದರು. ಆಮೇಲೆ ಸಂವಿಧಾನ ರಚನಾ ಸಭೆ ಒಳಗೆ ವಿವಿಧ ವಿಷಯಗಳ ಬಗ್ಗೆ ಒಂದು ಅಧ್ಯಯನ ಮಾಡುವುದಕ್ಕೆ ಅಂತ ಹೇಳಿ ಸುಮಾರು 22 ಸಮಿತಿಗಳಿದ್ವು, ಸಮಿತಿಗಳು ಮತ್ತು ಉಪ ಸಮಿತಿಗಳು. ಅದರೊಳಗೆ ಕರಡು ಸಮಿತಿ ಕೂಡ ಒಂದು. ಆ ಎಲ್ಲ ಸಮಿತಿಗಳು ತಮಗೆ ಕೊಟ್ಟಂತಹ ಒಂದು ಕಾರ್ಯವನ್ನ, ಅದರ ವರದಿಯನ್ನ 1947 ಆಗಸ್ಟ್ ತಿಂಗಳೊಳಗೆ ಸಿದ್ಧಪಡಿಸಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೈಯಾಗ ಕೊಟ್ಟು ಎಲ್ಲ ಸಮಿತಿಗಳು. ಅವಾಗ ಇದನ್ನೊಂದು ಕನ್ಸಲ್ಟೇಟೆಡ್ ಮಾಡಬೇಕು, ಅದನ್ನ ಯಾರಿಗೆ ಕೊಡಬೇಕು ಅನ್ನುವಂತ ಒಂದು ವಿಚಾರ ಬಂದಾಗ ಅವಾಗ ಸಂವಿಧಾನ ರಚನಾ ಸಭೆ ಒಳಗೆ ಕಾನೂನು ಸಲಹೆಗಾರರಾಗಿದ್ರು ಕನ್ನಡಿಗರಾಗಿರ್ತಕ್ಕಂಥ ಬೆಳಗಲ್ ನರಸಿಂಹರಾವ್ ಅಂತಕ್ಕಂಥವ್ರು ಏನ್ ಮಾಡಿದ್ರು ಅಂತಂದ್ರೆ ಸಂವಿಧಾನದ ಒಂದು ಕರಡು ಸಂವಿಧಾನವನ್ನು ರೂಪಿಸಿದವರು ಅವರು ಮೂಲದ ಗೊತ್ತಿಲ್ಲ. ಆಮೇಲೆ ಅಂಬೇಡ್ಕರ್ ಅವರ ಪಾತ್ರ ಬರ್ತದೆ. ಆ ಸಂವಿಧಾನವನ್ನ ಪಕ್ಕಾ ಮಾಡ್ಬೇಕು, ಅದು ಕಚ್ಚಾ ಇತ್ತು ಮೊದಲು, ಅದನ್ನ ಪಕ್ಕಾ ಮಾಡುವಂತ ಜವಾಬ್ದಾರಿಯನ್ನು ಯಾರಿಗೆ ಕೊಡೋರು ಅಂತೇಳಿ ಪ್ರಶ್ನೆ ಬಂದಾಗ ಬಹಳ ಸ್ವಾರಸ್ಯಪೂರ್ಣವಾದಂತ ಚರ್ಚೆಗಳು ಆಗ್ತಾವೆಲ್ಲ. ಇನ್ನೊಂದು ಅಮೆರಿಕದೊಳಗೆ ಕಲ್ತಿರೋದವ ಆಗಸ್ಟ್ ನಲ್ಲಿ ಆ ಎಲ್ಲಾ ಸಮಿತಿಗಳು ತಮ್ಮ ವರದಿಯನ್ನ ರೆಡಿ ಮಾಡಿಕೊಟ್ಟು ಆಮೇಲೆ ಈ ಸಂವಿಧಾನವನ್ನ ಅಂತಿಮಗೊಳಿಸುವಂತಹ ಒಂದು ಜವಾಬ್ದಾರಿಯನ್ನ ನಿರೂಪಿಸುವುದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ 1947 ಆಗಸ್ಟ್ 29ರಂದು ಕರಡು ಸಮಿತಿಯನ್ನ ನೇಮಕ ಮಾಡಲಾಯಿತು. ಆ ಒಂದು ಸಮಿತಿ ಒಳಗೆ ಅಂಬೇಡ್ಕರ್ ಅವರನ್ನು ಒಳಗೊಂಡಂತೆ 7 ಜನ ಸದಸ್ಯರಿದ್ದರು. ಆಮೇಲೆ ಈ ಒಂದು ಕಾರ್ಯಕ್ಕೆ ಒಂದಿಷ್ಟು ಚರ್ಚೆಗಳು ನಡೆದಿರ್ತವೆ. ಈ ಕಾರ್ಯಕ್ಕೆ ಯಾರನ್ನು ಕರೆಸಬೇಕು ಅನ್ನುವಂತ ಒಂದು ವಿಚಾರ ಬಂದಾಗ ಬ್ರಿಟನ್ನಿನ ಐವರ್ ಜೆನ್ನಿಂಗ್ಸ್ ಅವರನ್ನ ಕರೆಸಬೇಕು ಅನ್ನುವಂತ ಒಂದು ಪ್ರಸ್ತಾಪ ಏನು ಬಂದಿತ್ತಂತೆ. ಅದನ್ನ ಬಹಳ ಮಂದಿ ತಿರಸ್ಕಾರ ಮಾಡಿದ್ರು. ಭಾರತೀಯ ಸಂವಿಧಾನದ ಭಾರತೀಯರಿಂದಲೇ ರೂಪುಗೊಳ್ಳಬೇಕು ಅನ್ನುವಂತ ಒಂದು ಒತ್ತಾಸೆಯ ಮೇರೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಏನ್ ಮಾಡಿದ್ರು ಅಂತಂದ್ರೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ಈ ಕರಡು ಸಮಿತಿ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸುವುದಕ್ಕೆ ತೆಗೆದುಕೊಂಡಂತ ಅವಧಿ ಬರೀ 8 ತಿಂಗಳು. 1948 ಫೆಬ್ರವರಿ ಒಳಗ ಕರಡು ಸಂವಿಧಾನವನ್ನ ಸಮಿತಿ ಏನ್ ಮಾಡ್ತದ ಅಂತಂದ್ರೆ ಸಿದ್ಧಪಡಿಸಿ ಅದನ್ನ ರಾಜೇಂದ್ರ ಪ್ರಸಾದ್ ಅವರಿಗೆ ಒಪ್ಪಿಸ್ತಾರೆ. ಈ ಕರಡು ಸಮಿತಿಯಲ್ಲಿ ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪಾತ್ರ ಬಹಳ ವಿಶೇಷವಾಗಿತ್ತು, ಗಮನಾರ್ಹವಾಗಿತ್ತು. ಮತ್ತಷ್ಟೇ ಅಲ್ಲ, ಅವರ ವಿಚಾರಗಳು, ಅವರ ವಿದ್ವತ್ಪೂರ್ಣ ಒಂದು ಭಾಷಣಗಳು ಎಲ್ಲರ ಗಮನವನ್ನು ಸೆಳೀತಾ ಇತ್ತು. ಹಾಗಾಗಿ ಅವರನ್ನ ಭಾರತ ಸಂವಿಧಾನದ ಶಿಲ್ಪಿ, ಸಂವಿಧಾನದ ಪಿತಾಮಹ, ಆಧುನಿಕ ಮನು ಅಂತ ಹೇಳಿ ವರ್ಣನೆ ಮಾಡಿರುವುದು ಬಹಳ ಸಮಂಜಸವಾದಂತಹ ಒಂದು ವರ್ಣನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅಷ್ಟೇ ಒಂದು ಕಡೆ ಬರೀತಾನೆ. ಭಾರತದ ಸಂವಿಧಾನ ಭಾರತೀಯರಿಂದಲೇ ರಚಿತಗೊಂಡಿರುವುದರಿಂದ ಅದು ಇನ್ನೂ ಜಾರಿಯಲ್ಲಿದೆ ಅಂತ. 75 ವರ್ಷಗಳಾದರೂ ಕೂಡ ಅದು ಇನ್ನೂ ಜಾರಿಯಲ್ಲಿದೆ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದನ್ನು ನಾವು ಗಮನಿಸಿದರೆ ಅದು ಭಾರತದ ಹೆಮ್ಮೆ ಅಂತೇಳಿ ನಾವು ಹೇಳ್ತೀವಿ. ಅಷ್ಟೇ ಅಲ್ಲ, ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತ ಹೇಳಿ ಇದನ್ನ ನಾವು ಗುರುತಿಸ್ತೀವಿ. ಜೊತೆಗೆ ನಮ್ಮಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸುವುದರ ಮುಖಾಂತರ ನಮ್ಮ ಸಂವಿಧಾನ ರಚನಾಕಾರ ಏನ್ ಮಾಡಿದ್ದಾರೆ ಅಂತಂದ್ರೆ ಜಗತ್ತಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ಸಂವಿಧಾನವನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ರಾಜಕೀಯ ಒಂದು ಸ್ಥಿರತೆಯ ಜೊತೆಗೆ ಭಾರತ ಆರ್ಥಿಕ ಅಭಿವೃದ್ಧಿಗೂ ಕೂಡ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದು ಜಗತ್ತಿನ 4ನೇ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಅಂತ ನಾವು ಹೇಳ್ತೀವಿ. ಇದರ ಹಿಂದೆ ನಮ್ಮ ಸಂವಿಧಾನದ ಒಂದು ಫಲಶ್ರುತಿ ಇದೆ. ಸಂವಿಧಾನ
ಸ್ಥಿರವಾಗಿರುವುದರಿಂದ ಸಂವಿಧಾನ ಒಂದು ಸ್ಥಿರವಾದಂತಹ ಚೌಕಟ್ಟನ್ನ ಈ ದೇಶಕ್ಕೆ ಹಾಕಿಕೊಟ್ಟಿರುವುದರಿಂದ ಇಂತಹ ಒಂದು ಸಾಧನೆ ಸಾಧ್ಯವಾಗಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇವತ್ತು ನಾವು ನೋಡ್ತಾ ಇದ್ದೀವಿ ನೆರೆ ರಾಷ್ಟ್ರಗಳು ಇವತ್ತು ಸ್ಥಿರವಾದ ರಾಜಕೀಯ ವ್ಯವಸ್ಥೆಯನ್ನು ಹೊಂದುವುದಕ್ಕೆ ಪರದಾಡ್ತಾ ಇವೆ. ಅದು ನೇಪಾಳ ಇರಬಹುದು, ಅಥವಾ ಬಾಂಗ್ಲಾದೇಶ ಇರಬಹುದು, ಅಥವಾ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಯಾವುದೇ ದೇಶವನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಸ್ಥಿರವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತಿಗೂ ಕೂಡ ಸಾಧ್ಯ ಇಲ್ಲ. ಅಂತಹದ್ರೊಳಗೆ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿ ಇವತ್ತು ಭಾರತ ಮುಂದುವರಿಯುತ್ತಿರುವುದು ಇದು ಸಂವಿಧಾನದ ಕರ್ತವ್ಯದ ಒಂದು ದೂರದೃಷ್ಟಿತ್ವದ ಫಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ನಾವೆಲ್ಲ ಈಗಾಗಲೇ ಕೇಳಿದ್ವಿ. ಅದನ್ನು ನಾನು ಜಾಸ್ತಿ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ನಮ್ಮ ಸಂವಿಧಾನದ ಒಂದು ಕೀ ರೋಲ್ಸ್ ಅಂಡ್ ಕಾಂಟ್ರಿಬ್ಯೂಷನ್ಸ್ ಅನ್ನೋದನ್ನ ನಾವು ನೋಡೋದಾದ್ರೆ, ಅಂಬೇಡ್ಕರ್ ಅವರು ಬರೇ ಕರಡು ಸಮಿತಿಯ ಅಧ್ಯಕ್ಷರಾಗಿ ಮಾತ್ರ ಅಲ್ಲ, ಅವರ ಆ ಕಲ್ಪನೆ ಒಳಗೆ ಬಹಳ ಮುಖ್ಯವಾದಂತಹ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮಹಾದೇವ ಸನಮೂರಿ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವಿಠ್ಠಲ ಚಂದರಗಿ, ಟಿಎಚ್ಒ ಎಸ್ಎಂ ಪಾಟೀಲ್, ಸಹಾಯಕ ಕೃಷಿ ನಿರ್ದೇಶಕರು ವಿನೋದ್ ಮಾವರಕರ, ಪರಶುರಾಮ್ ಗೂಡೋಡಗಿ, ಗಣೇಶ್ ಕಾಂಬಳೆ, ಶ್ರವಣ ಕಾಂಬಳೆ, ಮಹಾವೀರ ಸಾನೆ, ಕಾಡೇಶ್ ಐಹೊಳೆ, ದಿಲೀಪ್ ಪಾಯನ್ನವರ್, ಜಿರಿಗ್ಯಾಳೆ ಮುಂತಾದ ಗಣ್ಯಮಾನ್ಯರು ಹಾಗೂ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ರಮೇಶ್ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಭಾಗ. ಬೇರೆ ಯಾವುದಾದರೂ ಪಠ್ಯವನ್ನು ನೀವು